ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನ ವಿಷಯದ ಮೇಲೆ ಕೇಳಲಾಗುವ ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಈಗಾಗಲೇ ತಾವು ಕೂಡ ನೋಡಿರ್ತೀರಿ, ಈ ವರ್ಷದ ನವೋದಯದ ಎಕ್ಸಾಮಲ್ಲಿ ಪರಿಸರ ಅಧ್ಯಯನ ಎನ್ನುವಂತಹ ಒಂದು ವಿಷಯವನ್ನು ಆ್ಯಡ್ ಮಾಡಲಾಗಿರುತ್ತದೆ. ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟ 40 ಪ್ರಶ್ನೆಗಳಲ್ಲಿ 20 ಪ್ರಶ್ನೆಗಳನ್ನು ಕಡಿತ ಮಾಡಿ ಇಲ್ಲಿ ಪರಿಸರ ಅಧ್ಯಯನವನ್ನು ಆ್ಯಡ್ ಮಾಡಲಾಗಿದೆ. ಇದರಲ್ಲಿ 15 ಪ್ರಶ್ನೆಗಳು ನಿಮ್ಮ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಬರ್ತವೆ. ಇನ್ನು 5 ಪ್ರಶ್ನೆಗಳು ಇಲ್ಲಿ ಗದ್ಯ ಭಾಗವನ್ನು ಅಥವಾ ಪ್ಯಾರಾಗ್ರಾಫನ್ನು ಕೊಡಲಾಗಿರುತ್ತೆ. ಅದರ ಮೇಲೆ 5 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗಾದರೆ ನೋಡೋಣ ಕ್ವಶನ್ಸ್ಗಳನ್ನು. ಇಲ್ಲಿ ನೋಡ್ಬೋದು, ಇಲ್ಲಿ ನೀನು ಟಿವಿ ರಿಮೋಟ್ನಲ್ಲಿ ಶುಷ್ಕ ಕೋಶಗಳನ್ನು ನೋಡಿರುವೆ. ಈ ಶುಷ್ಕ ಕೋಶಗಳಲ್ಲಿನ ಶಕ್ತಿ ಬದಲಾವಣೆಯ ವಿಧವು ಅಂತ ಕೇಳಲಾಗಿದೆ. ನೋಡ್ರಿ ಆಪ್ಷನ್ಸ್ಗಳು. ಇಲ್ಲಿ ಎ ಆಪ್ಷನ್ ರಾಸಾಯನಿಕದಿಂದ ವಿದ್ಯುತ್, ಯಾಂತ್ರಿಕದಿಂದ ವಿದ್ಯುತ್, ಉಷ್ಣದಿಂದ ವಿದ್ಯುತ್, ಬೆಳಕಿನಿಂದ ವಿದ್ಯುತ್ ಅಂತಿದೆ. ನೋಡ್ರಿ ಇದು ಆನ್ಸರ್ ಯಾವುದಾಗುತ್ತೆ ಅಂದರೆ ಎ ಆಪ್ಷನ್ ಆಗ್ತದೆ, ರಾಸಾಯನಿಕದಿಂದ ವಿದ್ಯುತ್ ಎನ್ನುವಂಥದ್ದು. ಎರಡನೇದು, ಶ್ವಾಸಕೋಶಗಳಿಂದ ಬರುವ ಶುದ್ಧ ರಕ್ತದಲ್ಲಿ ಈ ಅನಿಲವಿರುತ್ತದೆ. ಇಂಗಾಲದ ಡೈಆಕ್ಸೈಡ್, ಆಮ್ಲಜನಕ, ಸಾರಜನಕ, ಜಲಜನಕ ಅಂತಿದೆ. ನೋಡ್ರಿ ಇದು ಆನ್ಸರ್ ಯಾವುದಾಗುತ್ತೆ ವಿದ್ಯಾರ್ಥಿಗಳಂದರೆ ಇಲ್ಲಿ ಆಮ್ಲಜನಕ ಆಗುತ್ತದೆ. ಕ್ಷುದ್ರ ಗ್ರಹಗಳು ಈ ಗ್ರಹಗಳ ನಡುವೆ ಕಂಡು ಬರುತ್ತವೆ. ಇಲ್ಲಿ ಆಪ್ಷನ್ಸ್ಗಳು ನೋಡಬಹುದು. ಬುಧ ಮತ್ತು ಶುಕ್ರ, ಶುಕ್ರ ಮತ್ತು ಭೂಮಿ, ಭೂಮಿ ಮತ್ತು ಮಂಗಳ, ಮಂಗಳ ಮತ್ತು ಗುರು ಅಂತ ಇದೆ. ವಿದ್ಯಾರ್ಥಿಗಳಲ್ಲಿ ಆಪ್ಷನ್ ಡಿ ಆಗುತ್ತದೆ, ಮಂಗಳ ಮತ್ತು ಗುರು ಗ್ರಹ. ಹಸಿರು ಸಸ್ಯಗಳಲ್ಲಿ ಬೇರಿನ ಕಾರ್ಯ ಇಲ್ಲಿ ನೋಡ್ಬೋದು. ಉಸಿರಾಟ ಆಗಿರಬಹುದು, ಆಹಾರ ತಯಾರಿಕೆ, ನೀರು ಸಾಗಾಣಿಕೆ, ಸಂತಾನೋತ್ಪತ್ತಿ ಅಂತ ಇದೆ. ಇಲ್ಲಿ ನೋಡಿದಾಗ ಆಪ್ಷನ್ ಸಿ ಇದೆ ಅಲ್ವಾ, ನೀರು ಸಾಕಾಣಿಕೆ ಆಗುತ್ತದೆ. ನಿಮ್ಮ ಮನೆಯಲ್ಲಿ ಪೂಜೆಯ ಸಮಯದಲ್ಲಿ ಬಳಸುವ ಕರ್ಪೂರದ ಉರಿಯುವಿಕೆಯು ಇದಕ್ಕೆ ಉದಾಹರಣೆಯಾಗಿದೆ. ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾವಣೆ, ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ, ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ, ದ್ರವ ಸ್ಥಿತಿಯಿಂದ ಘನ ಸ್ಥಿತಿಗೆ ಬದಲಾವಣೆ ಅಂತಿದೆ. ನೋಡ್ರಿ ಇದಕ್ಕೆ ಅನಿಲನ ಅಂತ ಕರಿತೀವಿ, ಅಥವಾ ನೋಡ್ಬೋದು ನೇರವಾಗಿ ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾವಣೆ ಆಗುವಂಥದ್ದು. ಸೊ ಇಲ್ಲಿ ಆಪ್ಷನ್ ಬಿ ಆಗುತ್ತದೆ ವಿದ್ಯಾರ್ಥಿಗಳೇ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಕೊಠಡಿಯ ಉಷ್ಣತೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಒಂದು. ನೋಡ್ರಿ ಇಂಗಾಲ ಡೈಆಕ್ಸೈಡ್ ಇದೆ ಅಲ್ವಾ, ಅದೊಂದು ಸಂಯುಕ್ತ ವಸ್ತು, CO2 ಅಂತ ಏನು ಹೇಳ್ತೀವಿ, ಕಾರ್ಬನ್ ಡೈಆಕ್ಸೈಡ್. ಇದು ಬಿ ಆಪ್ಷನ್ ಆಗುತ್ತದೆ. ದೊಡ್ಡ ಮರಗಳ ಕೊಂಬೆಗಳ ಮೇಲೆ ಬೆಳೆಯುವ ಸಸ್ಯಗಳಿಗೆ ಉದಾಹರಣೆ. ಕೀಟಾಹಾರಿ ಸಸ್ಯಗಳು, ತೇಲುವ ಸಸ್ಯಗಳು, ಅಪ್ಪು ಸಸ್ಯಗಳು, ಕೊಳತಿನೆಗಳು ಅಂತಿದೆ. ವಿದ್ಯಾರ್ಥಿಗಳಿಗೆ ಆನ್ಸರ್ ಯಾವುದಾಗ್ತದೆ ಅಂದರೆ ಇಲ್ಲಿ ಅಪ್ಪು ಸಸ್ಯಗಳು ಅಂತ ಕರಿತೀವಿ. ದೊಡ್ಡ ಮರಗಳ ಕೊಂಬೆಗಳ ಮೇಲೆ ಬೆಳೆಯುವಂತಹ ಸಸ್ಯಗಳು. ವಯಸ್ಕರಲ್ಲಿ ಬಾಚಿ ಹಲ್ಲುಗಳ ಸಂಖ್ಯೆ 4, 8, 20, 32 ಅಂತಿದೆ. ಅದರ ಆನ್ಸರ್ ಎಷ್ಟಾಗ್ತದೆ ಅಂದರೆ ಇಲ್ಲಿ 8 ಆಗುತ್ತದೆ. ಕೆಳಗಿನವುಗಳಲ್ಲಿ ಸರಿಯಾದ ದ್ವೈವಾರ್ಷಿಕ ಬೆಳೆಯ ಗುಂಪು ಯಾವುದು ಅಂತ ಕೇಳಲಾಗಿದೆ. ಭತ್ತ ಮತ್ತು ಶುಂಠಿ, ಹತ್ತಿ ಮತ್ತು ಕ್ಯಾರೆಟ್, ಕ್ಯಾರೆಟ್ ಮತ್ತು ಗೋಧಿ, ಶುಂಠಿ ಮತ್ತು ಕಬ್ಬು ಅಂತಿದೆ. ದ್ವೈವಾರ್ಷಿಕ ಅಂದರೆ 2 ವರ್ಷಗಳ ಅವಧಿಯವರೆಗೆ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ನಾಶವಾಗುವ ಸಸ್ಯಗಳು. ಅಂದರೆ ಇಲ್ಲಿ ನೋಡ್ಬೋದು ಶುಂಠಿ ಮತ್ತು ಕಬ್ಬು ಆಗಿದೆ. ನಮ್ಮ ದೇಹದಲ್ಲಿ ರಕ್ತವನ್ನು ಶೋಧಿಸುವ ಅಂಗ ಶ್ವಾಸಕೋಶ, ಹೃದಯ, ಮೂತ್ರಪಿಂಡ, ಸಣ್ಣ ಕರಳು ಅಂತಿದೆ. ಆನ್ಸರ್ ಯಾವುದು ವಿದ್ಯಾರ್ಥಿಗಳಂದರೆ ಮೂತ್ರಪಿಂಡ ಆಗಿದೆ. ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅವಶ್ಯಕವಾದ ವಿಟಮಿನ್ ಯಾವುದು ಅಂತ ಹೇಳಿದ್ದಾರೆ. ನೋಡ್ರಿ ಇದರ ಆನ್ಸರ್ ಯಾವುದಾಗ್ತದೆ ಅಂದರೆ ವಿಟಮಿನ್ ಡಿ ಆಗುತ್ತದೆ. ಮುಂದಿನ ಪ್ರಶ್ನೆ, ಜಲಮಾಲಿನ್ಯಕ್ಕೆ ಕಾರಣವಾಗುವ ಭಾರ ಧಾತು ಪಾದರಸ, ಚಿನ್ನ, ಕಬ್ಬಿಣ, ಬೆಳ್ಳಿ ಅಂತಿದೆ. ಇದರ ಆನ್ಸರ್ ಯಾವುದು ಅಂದರೆ ಎ ಆಪ್ಷನ್ ಪಾದರಸ. ನೀರನ್ನು ಶುದ್ಧೀಕರಿಸುವ ಜಲಚರವಂದರೆ ಯಾವುದು? ಮೊಸಳೆ, ಕಪ್ಪೆ, ಆಮೆ, ಮೀನು ಅಂತಿದೆ. ಆನ್ಸರ್ ಡಿ ಆಪ್ಷನ್ ಮೀನು ಆಗುತ್ತದೆ. ವಯಸ್ಕ ಜೀವಿಗಳು ತನ್ನನ್ನೇ ಹೋಲುವ ಜೀವಿಗಳಿಗೆ ಜನ್ಮ ನೀಡುವ ಪ್ರಕ್ರಿಯೆ ವಿಸರ್ಜನೆ, ಸಂತಾನೋತ್ಪತ್ತಿ, ಉಸಿರಾಟ, ರಕ್ತ ಪರಿಚರಣೆ ಅಂತಿದೆ. ಇದಕ್ಕೆ ಆಪ್ಷನ್ ಬಿ ಸಂತಾನೋತ್ಪತ್ತಿ ಆಗಿದೆ. ಇದ್ದಿಲು ನೀರಿನ ಮೇಲೆ ತೇಲಲು ಕಾರಣ ಇದ್ದಿಲು ಮತ್ತು ನೀರಿನ ಸಾಂದ್ರತೆ ಅಸಮವಾಗಿರುವುದು, ಇದ್ದಲಿನ ಸಾಂದ್ರತೆ ಹೆಚ್ಚಿರುವುದು, ನೀರು ಮತ್ತು ಇದ್ದಲಿನ ಸಾಂದ್ರತೆ ಸಮವಾಗಿರುವುದು, ನೀರಿನ ಸಾಂದ್ರತೆ ಹೆಚ್ಚಿರುವುದು ಅಂತಿದೆ. ಆನ್ಸರ್ ಡಿ ಆಗುತ್ತದೆ. ಸಂಯುಕ್ತ ವಸ್ತುವಿನ ಅಣುಸೂತ್ರವು ಅಂತ ಕೇಳಲಾಗಿದೆ. ಪರಮಾಣುಗಳ ಮತ್ತು ಧಾತುಗಳ ಸಂಖ್ಯೆ, ಪರಮಾಣುಗಳ ಮತ್ತು ಇಲೆಕ್ಟ್ರಾನ್ಗಳ ಸಂಖ್ಯೆ, ಧಾತುಗಳು ಮತ್ತು ಪ್ರೋಟಾನುಗಳು, ಪರಮಾಣುವಿನ ಮೂಲಭೂತ ಕಣಗಳಂತಿದೆ. ಇಲ್ಲಿ ಯಾವುದನ್ನು ಸೂಚಿಸುತ್ತದೆ ಅಂದರೆ ಪರಮಾಣುಗಳ ಮತ್ತು ಧಾತುಗಳ ಸಂಖ್ಯೆಯನ್ನು ಸೂಚಿಸುತ್ತದೆ.